ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆರ್ಯನ್ ಬಂದಾಗಿಂದ ಅಣ್ಣನೂ ಒಳ್ಳೆ ಚಿಕ್ಕ ಮಗು ತರ ಆಡ್ತಿಲ್ವಾ? ಏನಂತ್ಯಾರೆ? ಚಿಕ್ಕ ತಾತ. ఏంది ಚಿಕ್ಕ ತಾತನಾ? ಇವ್ರ ತಾತ ಆದ್ಮೇಲೆ ನೀವ್ ಅವ್ರ ತಮ್ಮ ತಾನೆ? ಹೌದು ಹೌದು. ಅದಕ್ಕೆ ನೀವು ನಂಗೆ ಚಿಕ್ಕ ತಾತ ಆಗ್ಬೇಕು. ಏಯ್ ನೀ ತುಂಬಾ ಕಿಲಾಡಿ ಇದೆಯಾ ಕಣೋ. ಏನಂತ ಸಿಗಪ್ಪ ಒಂದು? ಇವನ್ನ ಏನಂತ ಕರಿತೀಯ? ಸದ್ಯಕ್ಕೆ ಇವಾಗ ಅಣ್ಣ ಅಂತ ಕರಿತೀನಿ, ಮುಂದೆ ಹೆಂಗ್ ಕರಿತೀನೋ ಗೊತ್ತಿಲ್ಲ. ಏನಾದ್ರು ಕರಿಯಪ್ಪ, ಮೊದ್ಲು ಹೊಟ್ಟೆ ತುಂಬ ಊಟ ಮಾಡು. ಅದ್ಗೆ ಇಲ್ಲಿ ಅಪ್ಪ ನೀವು ನಿಧಾನಕ್ಕೆ ಊಟ ಮಾಡಿ, ನಾನು ಅದ್ಗೇನು ಕರ್ಕೊಂಡ್ ಬರ್ತೀನಿ. ಭಾಸ್ಕರ್, ಹೌದು ಸುಕನ್ಯೆಯಲ್ಲಿ? ನಂಗೆ ಗೊತ್ತಿಲ್ಲ ಅಣ್ಣ. ನನಗೆ ಗೊತ್ತಿದೆಪ್ಪ. ನೀನು ಎಲ್ಲರ ಮುಂದೆ ಅವಳ ಮೇಲೆ ಕೈ ಮಾಡಿದೆಲ್ಲ, ಅದಕ್ಕೆ ಅವಮಾನ ಆಗಿ ರೂಮಲ್ಲಿ ಕೂತಿರ್ಬೇಕು. ಅಣ್ಣ ನಾನು ಕರೆದೆ, ಅವಳು ಜ್ಯೂಸ್ ಕುಡಿದೀನಿ, ನಂಗೆ ಊಟ ಬೇಡ ಅನ್ಲು. ಸರಿ ಸರಿ, ಆಮೇಲೆ ನೀನೇ ಹೋಗಿ ಅವಳನ್ನ ಮಾತಾಡಿಸಿ ಸಮಾಧಾನ ಮಾಡು. ಸರಿ ಅಣ್ಣ, ಮಾತಾಡ್ತೀನಿ. ಈಗ ನಾನು ಊಟ ಮಾಡ್ಬೋದಾ? ಅಯ್ಯೋ ಧಾರಾಳವಾಗಿ ಮಾಡಪ್ಪ. ಅಕ್ಕ, ಊಟ ಸೂಪರ್ ಆಗಿದೆ. ಈ ಮನೇಲಿ ಮಗು ಚೀರಾಟ, ಮಕ್ಳು ಓಡಾಟ, ಅವ್ರ ನಗು, ಇದು ಯಾವ್ದು ಇರ್ಲೇಬಾರ್ದು ಅಂತ ನಾನ್ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡ್ಕೊಂಡ್ ಬಂದೆ. ಫಸ್ಟ್ ಟೈಮ್ ಇವತ್ತು ಅದ್ ಯಾವ್ದೋ ಹಾಸ್ಟೆಲ್ ಇಂದ ಯಾವನ್ನ ಕರ್ಕೊಂಡ್ ಬರ್ದಿದ್ದಾಳಲ್ಲ, ಇದ್ರ ಅರ್ಥ ಏನು? ಇದು ನನ್ನ ಸೋಲ ಅಥವಾ ಆ ದೀಪನ್ ಗೆಲ್ವಾ? ಇವತ್ತೇನೋ ಮಾವ ಅಡ್ಡ ಬಂದ್ರು ಅಂತ ಸುಮ್ನಾದೆ. ಇಲ್ಲೇ ಹೋಗಿದ್ದಿದ್ರೆ ಆ ದೀಪಂಗೊಂದು ಗತಿ ಕಾಣಿಸ್ತಾ ಇದ್ದೆ. ಅದಕ್ಕೆ ಆರ್ಯನ್ ಮನೇಲಿರೋದ್ರಿಂದ ನಿಮ್ಗೆ ಬೇಜಾರಾಗಿದೆ ಅಂತ ಗೊತ್ತು, ಆದರೆ ಊಟ ಮಾಡಲ್ಲ ಅಂತ ಹೇಳೋದು ಎಷ್ಟು ಸರಿ? ನನಗೆ ಹಸುವಿಲ್ಲ ಚಿರು. ಸರಿ, ಹಂಗಾದ್ರೆ ನನಗೂ ಹಸುವಿಲ್ಲ, ನಾನು ಊಟ ಮಾಡೋದು. ಪ್ಲೀಸ್ ಅರ್ಥ ಮಾಡ್ಕೊ ಚಿರು. ನನಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ. ಆರ್ಯನ್ ನೀವು ಮನೇಲಿರೋದ್ರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ, ಆದರೆ ನನಗವ್ನು ಗೊತ್ತು, ನೀವು ಅಂದ್ಕೊಂಡಿರೋ ಹಾಗೆ ಅವ್ನು ಕಳ್ಳ ಅಲ್ಲ. ಇಸ್ ಅ ಗುಡ್ ಸ್ಟೂಡೆಂಟ್. ಅವನು 4 ದಿನ ಇದ್ದು ಹೊರಡ್ತಾನೆ, ಆದರೆ ಕೊನೆವರೆಗೂ ಈ ಮನೇಲಿ ಎಲ್ಲರ ಜೊತೆ ಖುಷಿಯಿಂದ ಇರಬೇಕಾಗಿರೋರು ನೀವು. ದಯವಿಟ್ಟು ಊಟ ಬೇಡ ಅಂತ ಹೇಳ್ಬೇಡಿ, ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಈಗ ನೀವು ಬರಲಿಲ್ಲ ಅಂದರೆ ನಾನು ಹೋಗಲ್ಲ, ಇಲ್ಲ ಕೂತ್ಕೋತೀನಿ. ಚಿರು, ನನ್ನಿಂದ ನೀನು ಉಪವಾಸ ಇರೋದು ನನಗಿಷ್ಟ ಇಲ್ಲ. ನಡಿ ಊಟಕ್ಕೆ ಹೋಗೋಣ. ಅದು ನಮ್ಮ ಅದಕ್ಕೆ ಬನ್ನಿ.